ಮನಸ್ಸು ಮತ್ತು ದೇಹ ಎರಡೂ ಆರೋಗ್ಯವಾಗಿರಬೇಕು ಅಂದರೆ ಯೋಗಾಸನ ಬಹಳ ಮುಖ್ಯ. ಹಾಗಾದರೆ ಯೋಗಪಟು ಪ್ರಭಾ ಸುಕೃತಿ ಇವತ್ತು ಯಾವ ಯೋಗಾಸನ ತಿಳಿಸ್ಕೊಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ. ಗುಡ್ ಮಾರ್ನಿಂಗ್. ಸುವರ್ಣ ನ್ಯೂಸ್ನ ವೀಕ್ಷಕರಿಗೆ ನಮಸ್ಕಾರ. ನಾನು ನಿಮ್ಮ ಯೋಗ ಇನ್ಸ್ಟ್ರಕ್ಟರ್ ಮತ್ತು ನ್ಯೂಟ್ರಿಷನಿಸ್ಟ್ ಪ್ರಭಾ ಸುಕೃತಿ. ದಿನಕ್ಕೊಂದು ಯೋಗದಲ್ಲಿ ಇವತ್ತು ನಾವು ದೇವಿ ಆಸನದ ಬಗ್ಗೆ ಕಲಿಯೋಣ. ದೇವಿ ಆಸನ ಹೆಸರಲ್ಲೇ ಇದ್ದ ಹಾಗೆ ಇದು ಒಂದು ಶಕ್ತಿ ಮತ್ತು ಶಾಂತಿಯ ಒಂದು ಒಳ್ಳೆ ಕಾಂಬಿನೇಷನ್. ಇದು ಒಂದು ಹಿಪ್ ಓಪನರ್ ಆಸನ. ಇದು ನಮ್ಮ ಪೆಲ್ವಿಕ್ ಫ್ಲೋರ್, ತೊಡೆಗಳನ್ನು ಮತ್ತು ಗ್ಲೂಟ್ಸ್ನ ಸ್ಟ್ರೆಂಥನ್ ಮಾಡುತ್ತೆ. ಹಾಗಾಗಿ ಕೆಳಭಾಗದ ನಮ್ಮ ದೇಹವನ್ನು ಕಂಪ್ಲೀಟ್ ಸ್ಟ್ರೆಂಥನ್ ಮಾಡುತ್ತೆ. ಹಾಗೆ ನಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತೆ. ಮೊದಲು ನಾವು ಈ ಆಸನ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಅದಾದ ಮೇಲೆ ಇದರದ್ದು ಬೆನಿಫಿಟ್ಸ್ ಏನು, ಯಾರೆಲ್ಲ ಮಾಡಬೇಕು, ಯಾರೆಲ್ಲ ಮಾಡಬಾರ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನಿಮ್ಮ ಎರಡೂ ಕಾಲುಗಳನ್ನು, ಎರಡೂ ಪಾದಗಳನ್ನು ಈ ಥರ ಜೋಡಿಸಿ. ನಿಮ್ಮ ಎರಡೂ ಪಾದಗಳ ಮಧ್ಯೆ 3 ಪಾದದಷ್ಟು ಡಿಸ್ಟೆನ್ಸ್ ಇರಬೇಕು. ಹೇಗೆ ಅದನ್ನು ಮಾಡೋದು ಅಂದರೆ, ನಿಮ್ಮ ಬಲಪಾದನ ಈ ಥರ ಬಲಗಡೆಗೆ ತಿರುಗಿಸಿ. ಈಗ ಇದು 1 ಫುಟ್, ಮುಂದೆ ತೊಗೊಂಡು ಹೋಗಿ 2 ಫುಟ್, 3 ಫುಟ್, ಹೀಗೆ 3 ಪಾದದಷ್ಟು ಡಿಸ್ಟೆನ್ಸ್ ತಗೊಳ್ಳಿ. ನೀವೆಲ್ಲಾದರೂ ಸ್ವಲ್ಪ ಉದ್ದವಾಗಿರೋರಾಗಿದ್ದರೆ ನಿಮಗೆ ಇನ್ನೊಂದು ಸ್ವಲ್ಪ ಜಾಸ್ತಿ ಡಿಸ್ಟೆನ್ಸ್ ಬೇಕಾಗ್ಬೋದು. ಈಗ ನಿಮ್ಮ ಎರಡೂ ಪಾದಗಳನ್ನು, ಎರಡೂ ಟೋಸ್ಗಳನ್ನು ನೇರವಾಗಿ ಮುಖ ಮಾಡಿ ಇಟ್ಕೊಳ್ಳಿ. ಈಗ ನಿಮ್ಮ ಬಲಪಾದವನ್ನು 90 ಡಿಗ್ರಿಯಷ್ಟು ಫುಲ್ ಈ ಥರ ಬಲಗಡೆ ತಿರುಗಿಸಿ, ಎಡಪಾದವನ್ನು ಕಂಪ್ಲೀಟಾಗಿ ಎಡಬದಿಗೆ ಈ ಥರ ತಿರುಗಿಸಿ. ನಿಮ್ಮ ಚೆಸ್ಟ್, ನಿಮ್ಮ ಬೆನ್ನು ಮತ್ತು ಎದೆ ಈ ಥರ ನೇರವಾಗಿರಬೇಕು. ಎರಡೂ ಮಂಡಿಯನ್ನು ಮೊದಲಿಗೆ ನೇರವಾಗಿಡಿ. ಎರಡೂ ಕೈಗಳು ಈ ಥರ ನಮಸ್ಕಾರ ನಿಮ್ಮ ಎದೆಯ ಮುಂದೆ ಇರಲಿ. ಈಗ ಉಸಿರು ತಗೊಳ್ತಾ ಇಲ್ಲೇ ಇರಿ. ಉಸಿರು ಬಿಡ್ತಾ ನಿಧಾನವಾಗಿ ಈ ಥರ ಕೂತ್ಕೊಳ್ಳಿ. ಇಲ್ಲಿ ತುಂಬ ಕಾಮನ್ ಆಗಿ ಮಾಡೋ ಒಂದು ತಪ್ಪು ಅಂತ ಅಂದರೆ, ನಿಮ್ಮ ನೀಸ್ಗಳನ್ನು, ನಿಮ್ಮ ಮಂಡಿಗಳನ್ನು ಈ ಥರ ಮುಂದೆ ತರ್ತೀರ. ಒಂದು ಸತಿ ಚೆಕ್ ಮಾಡಿ ನೋಡಿ. ನಿಮ್ಮ ನೀಸನ್ನು ಈ ಥರ ಹಿಂದೆಗಡೆ ಪುಷ್ ಮಾಡಿ. ಎದೆ ಮತ್ತು ನೇರವಾಗಿ ಇದೇ ಥರ ನಿಂತ್ಕೊಂಡಿರಿ. ಇದೇ ಆಸನವನ್ನು ಸ್ವಲ್ಪ ಡೈನಮಿಕ್ ಆಗಿ ಮಾಡೋಣ. ಮೊದಲಿಗೆ ನಿಧಾನವಾಗಿ ಮೇಲೆ ಕೆಳಗೆ 10 ಬಾರಿ ಮಾಡಿ. ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ, ಉಸಿರು ತಗೊಳ್ತಾ ಮೇಲೆ, ಉಸಿರು ಬಿಡ್ತಾ ಕೆಳಗೆ. ಹೀಗೆ ಕೊನೆಯ ಬಾರಿ 10ನೇ ಬಾರಿಗೆ ಇದೇ ಥರ ಕೆಳಗೆ, ಆದಷ್ಟು ಕೆಳಗಡೆ ಕೂತ್ಕೊಂಡು ಇದೇ ಆಸನದಲ್ಲಿ 10 ಬಾರಿ ಉಸಿರಾಡಿ. ನಿಮ್ಮ ತೊಡೆಗಳು ನೋವ್ತಾ ಇರ್ಬೋದು, ಹಾಗೇ ಇರಲಿ. ಅದೇ ಆಸನದಲ್ಲಿ ಸ್ವಲ್ಪ ಹೊತ್ತು ಇರಿ. ನಿಧಾನವಾಗಿ ಉಸಿರು ತಗೊಳ್ತಾ ಮೇಲೆ ಬಂದು ಉಸಿರು ಬಿಡ್ತಾ ಕಾಲನ್ನು ಜೋಡಿಸಿ ರಿಲ್ಯಾಕ್ಸ್ ಮಾಡಿ. ಈಗ ಈ ದೇವಿ ಆಸನದ ಬೆನಿಫಿಟ್ಸ್ ಅಂದರೆ ಯಾವುದಕ್ಕೆಲ್ಲ ಈ ಆಸನ ಒಳ್ಳೆಯದು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಹಿಪ್ ಫ್ಲೆಕ್ಸಿಬಿಲಿಟಿನ ಜಾಸ್ತಿ ಮಾಡುತ್ತೆ. ಎರಡನೇದಾಗಿ ನಿಮ್ಮ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಜಾಸ್ತಿ ಮಾಡುತ್ತೆ. ಮಹಿಳೆಯರಿಗೆ ಈ ಆಸನ ತುಂಬ ಒಳ್ಳೆಯದು. ಯಾವುದೇ ರೀತಿಯಾದ ಪೀರಿಯಡ್ ರಿಲೇಟೆಡ್ ಇಶ್ಯೂಸ್ ಇದ್ದರೆ ಅಥವಾ ನೀವು ಗರ್ಭಧಾರಣೆಗೆ ಟ್ರೈ ಮಾಡ್ತಾ ಇದ್ದರೆ ಈ ಆಸನನ ನೀವು ನಿಮ್ಮ ರೂಟೀನಲ್ಲಿ ಇನ್ಕ್ಲೂಡ್ ಮಾಡಿಕೊಳ್ಳೇಬೇಕು. ಈಗ ಯಾರೆಲ್ಲ ಈ ಆಸನನ ಅವಾಯ್ಡ್ ಮಾಡಬೇಕು ಅಂದರೆ, ನಿಮಗೆ ಡಿಸ್ಕ್ ಬಲ್ಜ್ ಇದ್ದರೆ ಅಥವಾ ನಿಮಗೆ ತಲೆ ಸುತ್ತೋ ಥರ ಫೀಲ್ ಆಗ್ತಾ ಇದ್ದರೆ, ನಿಮಗೆ ಲೋ BP ಇದ್ದರೆ ಮತ್ತು ತುಂಬು ಗರ್ಭಿಣಿ ಇದ್ದರೆ ನೀವಾಗೆ ಈ ಆಸನನ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಮೂಳೆಯ ಪ್ರಾಬ್ಲಮ್, ಎಸ್ಪೆಷಲಿ ನೀ ಪೇಯ್ನ್ ಇದ್ದರೆ, ಬ್ಯಾಕ್ ಪೇಯ್ನ್ ಇದ್ದರೆ ಸ್ವಲ್ಪ ಅವಾಯ್ಡ್ ಮಾಡಿ. ಅಥವಾ ನೀವು ನಿಮ್ಮ ಬೆನ್ನನ್ನು ಗೋಡೆಗೆ ತಾಗಿಸಿ ಕೂಡ ಈ ಆಸನನ ಮಾಡ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.